ಹಿಂದಿನ ಜನ್ಮ ಮತ್ತು ವಾಸನ ಅನೇಕ ಬಾರಿ ಒಟ್ಟಿಗೆ ಇಲ್ಲವೆಂದರೂ ದೂರದಲ್ಲಿದ್ದರೂ ನಾವು ಒಂದು ಕ್ಷಣವೂ ಒಟ್ಟಿಗೆ ಇಲ್ಲ ಎಂದು ನಮಗೆ ಅನಿಸುವುದೇ ಇಲ್ಲ. ಹಿಂದಿನ ಜನ್ಮದ ವಾಸನಗಳು ಇದಕ್ಕೆ ಕಾರಣ ಎಂಬುದು ಅನುಭವದಿಂದ ತಿಳಿದುಕೊಂಡೆ. ನನ್ನ ಹಿಂದಿನ ಜೀವನದಲ್ಲಿ ನಾನು ರಾಜನ ಮಗಳಾಗಿದ್ದೆ. ಒಮ್ಮೆ ರಾಜ ಅನಾರೋಗ್ಯಕ್ಕೆ ಒಳಗಾದನು. ಅನೇಕ ವೈದ್ಯರಿಂದ ಚಿಕಿತ್ಸೆ ಮಾಡಿಸಿದರು. ರಾಜನ ಅನಾರೋಗ್ಯವು ವಾಸಿಯಾಗಲಿಲ್ಲ. ಆ ಸಂದರ್ಭದಲ್ಲಿ ಒಬ್ಬ ಬಡ, ಸುಂದರನಲ್ಲದ ಆದರೆ ಸಮರ್ಥನಾದ ವೈದ್ಯನೊಬ್ಬ ಅರಮನೆಗೆ ಬಂದನು. ರಾಜನು ಆತನ ಔಷಧಿಯಿಂದ ಚೇತರಿಸಿಕೊಂಡನು. ತನ್ನ ತಂದೆಯ ಕಾಯಿಲೆಯನ್ನು ಗುಣಪಡಿಸಿದ ಆ ವೈದ್ಯನ ಬಗ್ಗೆ ರಾಜ್ಕುಮಾರಿಗೆ ಅಪಾರ ಗೌರವ ಮೂಡಿತು. ಆತನಿಗೆ ಕೃತಜ್ಞತೆ ಮತ್ತು ಪ್ರೀತಿಯನ್ನು ತೋರಿದ ಅವಳು ಆತನನ್ನು ಮದುವೆಯಾಗಲು ನಿರ್ಧರಿಸಿದಳು. ಅದು ಅವಳ ಹೆತ್ತವರಿಗೆ ಸ್ವೀಕಾರಾರ್ಹವಲ್ಲದ ಸಂಬಂಧವಾಗಿದ್ದರೂ ಕೊನೆಗೆ ಅವರು ಅದಕ್ಕೆ ಒಪ್ಪಿಕೊಳ್ಳಲೇಬೇಕಾಯಿತು. ಆದರೂ ತಮ್ಮ ಮಗಳ ಮೇಲಿನ ಪ್ರೀತಿಯಿಂದಾಗಿ ತುಂಬಾ ಅವರು ದುಃಖಪಡತೊಡಗಿದರು. ವಿವಾಹದ ನಂತರ ರಾಜಮನೆತನದಲ್ಲೇ ವಾಸವಿರಿ ಎಂದು ಹೇಳಿದ ತಂದೆಯ ಹತ್ತಿರ ಆತ ಅದು ಸಾಧ್ಯವಿಲ್ಲ ಎಂದು ಹೇಳಿದನು. ಆದ್ದರಿಂದ ಅರಮನೆ ಮತ್ತು ಎಲ್ಲ ರಾಜ ಸೌಕರ್ಯ ಅನುಕೂಲಗಳನ್ನು ಬಿಟ್ಟು ಅವಳು ಪ್ರೀತಿಸಿದ ವ್ಯಕ್ತಿಯೊಂದಿಗೆ ಗುಡಿಸಲಿಗೆ ಹೋಗಬೇಕಾಯಿತು. ಉಳಿದ ಜೀವನವು ಅಷ್ಟೊಂದು ಉತ್ತಮವಾಗಿರಲಿಲ್ಲ. ತಂದೆ ತಾಯಿಗಳ ಮನಸ್ಸು ನೋಯಿಸಿದರೆ ಯಾವುದೇ ಜೀವನ ಆರಾಮದಾಯಕವಾಗಿರಲು ಸಾಧ್ಯವಿಲ್ಲ ಎಂದು ಅನುಭವವು ಕಲಿಸಿತು. ವೈದ್ಯರಾಗಿದ್ದ ನನ್ನ ಪತಿ ತಮ್ಮ ಅನ್ವೇಷಣೆ ಹಾಗೂ ತಪಸ್ಸಿನೊಂದಿಗೆ ಅವರ ಪ್ರಯಾಣವನ್ನು ಮುಂದುವರೆಸಿದರು. ಪತ್ನಿ ಮತ್ತು ಕುಟುಂಬ ಅವರ ಆಗ್ರಹಗಳಾಗಿರಲಿಲ್ಲ. ಇಲ್ಲಿ ನಾನು ಮಾಡಿದ ತಪ್ಪು ಎಷ್ಟು ದೊಡ್ಡದು, ನಾನು ಎಷ್ಟು ಸ್ವಾರ್ಥಿ ಎಂಬುದು ಈಗ ಅರಿವಾಗಿದೆ. ನಾನು ನನ್ನ ಸ್ವಂತ ಆಸೆಗಳನ್ನು ಮಾತ್ರ ನೋಡಿದೆ. ನನ್ನನ್ನು ಮದುವೆಯಾಗುವ ವ್ಯಕ್ತಿ ನನ್ನ ಇಷ್ಟಪಟ್ಟಿದ್ದಾನೆಯೇ ಎಂದು ನಾನು ಯೋಚಿಸಲೇ ಇಲ್ಲ. ನನ್ನ ಹೆತ್ತವರನ್ನೂ ಪ್ರೀತಿಸಿದವರನ್ನೂ ನಾನು ನೋಯಿಸಿದೆ. ರಾಜ ಧರ್ಮವನ್ನು ಮರೆತೇ ಬಿಟ್ಟೆ. ನನ್ನ ಕಳೆದ ಜನ್ಮದಲ್ಲಿ ಮಾಡಿದ ತಪ್ಪಿನ ಶಿಕ್ಷೆಯನ್ನು ನಾನು ಈ ಜನ್ಮದಲ್ಲಿ ಅನುಭವಿಸಿದೆ ಮತ್ತು ಇನ್ನೂ ಅನುಭವಿಸುತ್ತಲಿದ್ದೇನೆ. ಈ ಜನ್ಮದಲ್ಲಿಯೂ ಸಹ ನನಗೆ ಎಲ್ಲರ ಮೇಲೆ ಅಪಾರವಾದ ಪ್ರೀತಿ ಇತ್ತು. ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಸೇರಿದಂತೆ ಎಲ್ಲರೂ ನನಗೆ ವಿಶೇಷ ವ್ಯಕ್ತಿಗಳು ಎಂದು ಭಾವಿಸತೊಡಗಿದ್ದೆ. ಎಲ್ಲರಲ್ಲೂ ಅಷ್ಟೊಂದು ಪ್ರೀತಿಯೂ ಇತ್ತು. ಆದರೆ ನನಗೆ ಹೆಚ್ಚಾಗಿ ದುಃಖ ಮತ್ತು ಹಿನ್ನಡೆಗಳೇ ಅಧಿಕವಾದವು. ಜಾತಕದಲ್ಲಿ ಹೇಳಲಾಗಿತ್ತು, ಈ ನನ್ನ ಹಿಂದಿನ ಜನ್ಮದ ಕರ್ಮ ಫಲ ಏವನ್ನು ಅನುಭವಿಸುತ್ತಿದ್ದೇನೆ ಎಂದು. ಅದಕ್ಕೆ ಕಾರಣ ಈಗ ತಿಳಿದುಕೊಂಡೆ. ನಾವು ಮಾಡಿದ ಎಲ್ಲವನ್ನೂ ಅನುಭವಿಸದೆ ಇಲ್ಲಿಂದ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ನಿರಂತರವಾಗಿ ಪಶ್ಚಾತ್ತಾಪಪಡುವುದೊಂದೇ ಇದಕ್ಕೆ ಮಾರ್ಗ. ರಾಜಕುಮಾರಿಯೊಬ್ಬಳು ಮಾಡುವ ತಪ್ಪು ಒಬ್ಬ ಸಾಮಾನ್ಯ ಮಹಿಳೆ ಮಾಡುವ ತಪ್ಪುಗಿಂತ ತೀವ್ರ ತರಹದ್ದಾಗಿರುತ್ತದೆ. ಏಕೆಂದರೆ ರಾಜಕುಮಾರಿಯು ಸಮಾಜಕ್ಕೆ ಹೆಚ್ಚಿನ ಬದ್ಧತೆ ಮತ್ತು ಜವಾಬ್ದಾರಿಯನ್ನು ಹೊಂದಿದವಳಾಗಿರುತ್ತಾಳೆ. ರಾಜ್ಯವನ್ನು ಧರ್ಮನಿಷ್ಠೆಯಿಂದ ಮುನ್ನಡೆಸುವ ಸಾಮರ್ಥ್ಯವಿರುವ ಉತ್ತರಾಧಿಕಾರಿಯನ್ನು ನೀಡುವುದು ರಾಜಕುಮಾರಿಯ ಕರ್ತವ್ಯ. ಅದೇನನ್ನೂ ಪೂರ್ಣಗೊಳಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ಹೊಸ ಔಷಧಗಳ ಕಂಡುಹಿಡಿಯುವ ಸಂದರ್ಭದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಅವರು ಕಾಡಿನಲ್ಲೇ ಸಮಾಧಿಯಾದರು. ಪತಿ ಪ್ರಜ್ಞಾಹೀನನಾಗಿ ಬಿದ್ದಿರುವುದನ್ನು ನೋಡಿ ಕಣ್ಣೀರು ಹಾಕತೊಡಗಿದೆ. ಆಗ ಅವರು ಸೂಕ್ಷ್ಮದಲ್ಲಿ ಬಂದು ನನಗೆ, ನಾನು ನಿನ್ನೊಂದಿಗಿದ್ದೇನೆ ಎಂದು ಹೇಳಿ ಹೋದರು. ಆ ಮಾತುಗಳು ನಿಜ ರೂಪದಲ್ಲಿ ನನ್ನ ಅನುಭವಕ್ಕೆ ಬಂತು. ಅಂದಿನಿಂದ ನಾನು ಮತ್ತೆಂದೂ ಅಳಲಿಲ್ಲ. ದೈಹಿಕವಾಗಿ ಒಟ್ಟಿಗೆ ಇಲ್ಲದಿದ್ದರೂ ನನ್ನ ಕೊನೆ ವರ್ಷಗಳವರೆಗೂ ಸಂತೋಷದಿಂದ ಮಾತನಾಡುತ್ತಾ, ಆಟವಾಡುತ್ತಾ, ನಗುತ್ತಾ, ಯಾವಾಗಲೂ ನಿಮ್ಮೊಂದಿಗಿದ್ದೇನೆ ಎಂಬಂತೆ ಬದುಕಿದೆ. ಕೊನೆಗೆ ಸನ್ಯಾಸಿನಿಯಾಗಿ ನನ್ನ ಜೀವನ ಕೊನೆಗೊಂಡಿತು. ನಾವು ಸ್ವಲ್ಪ ಸಮಯ ಮಾತ್ರ ಒಟ್ಟಿಗೆ ಬದುಕಿದ್ದರು. ನಾನು ಎಷ್ಟೇ ಜನ್ಮಗಳನ್ನು ಹೊಂದಿದ್ದರೂ ಇವರೇ ನನ್ನ ಗಂಡನಾಗಬೇಕೆಂಬ ಆಸೆ ನನ್ನದಾಗಿತ್ತು. ಗಂಡನನ್ನು ಕಳೆದುಕೊಂಡ ನಂತರ ನಾನು ಅರಮನೆಗೆ ಮತ್ತೆ ಮರಳಿದೆ. ಹೆತ್ತವರು ಯಾವಾಗಲೂ ನನ್ನನ್ನು ಮತ್ತೊಂದು ಮದುವೆಯಾಗಲು ಒತ್ತಾಯಿಸುತ್ತಿದ್ದರು. ಆದರೆ ಎಷ್ಟೇ ಜನ್ಮಗಳನ್ನು ಹೊತ್ತರೂ ಈ ಗಂಡನೇ ಸಾಕು ಎಂದು ಹೇಳಿದ್ದೆ. ಹಾಗೆ ಕಾದುಕುಳಿತು ಸಿಕ್ಕ ಜೀವನವೇ ಈಗಿನ ಜೀವನ. ಅದಕ್ಕಾಗಿಯೇ ಗುರೂಜಿ ಹೇಳುವುದನ್ನು ಗಮನಿಸದೆ ತರಗತಿಯನ್ನು ತುಂಬಾ ಹಗುರವಾಗಿ ತೆಗೆದುಕೊಳ್ಳುವ ಇತರ ಜನರನ್ನು ನೋಡಿದಾಗ, ಗುರೂಜಿ ಹೇಳುವುದನ್ನು ಪಾಲಿಸಲು ಸಹ ತಲೆಕೆಡಿಸಿಕೊಳ್ಳದೆ ನಡೆಯುವ ಜನರನ್ನು ನಾನು ನೋಡಿದಾಗ, ಅವರ ಮೇಲೆ ಕೂಗಿ ಗಂಟಲು ನೋಯುವಂತೆ ಮಾಡುವ ಗುರೂಜಿಯನ್ನು ನೋಡಿದಾಗ, ಅವರಿಗೆ ಹೊಟ್ಟೆ ನೋವು ಬಂದಾಗ, ತಲೆನೋವು ಬಂದಾಗ ನನಗೆ ಒಳಗೆ ಒಂದು ಭಯಾನಕ ಅಪರಾಧ ಭಾವನೆ ಮೂಡುತ್ತದೆ. ನನ್ನ ದುರಾಸೆ ಮತ್ತು ಹಠವೇ ಇವರು ಈಗ ಇದನ್ನು ಅನುಭವಿಸಲು ಕಾರಣ ಎಂದು ಅನಿಸುತ್ತಿದೆ.